SLC ಅನ್ನುವಂಥದ್ದು ವಿದ್ಯಾರ್ಥಿ ಜೀವನದ ಒಂದು ಮಹತ್ವದ ಘಟ್ಟ. ಇಲ್ಲಿಂದನೇ ಕಾಂಪಿಟೇಷನ್ ವರ್ಲ್ಡಿಗೆ ಎಂಟ್ರಿ ಆಗೋದು. ಅಲ್ಲಿವರೆಗೂ ಆಯಾ ಸ್ಕೂಲ್ಗಳ ಲೆವೆಲಲ್ಲಿ ಇರ್ತಾರೆ. ಇಲ್ಲಿಂದನೇ ಕಾಂಪಿಟೇಷನ್ ಶುರುವಾಗುತ್ತೆ. SLC ಪರೀಕ್ಷಾ ಫಲಿತಾಂಶದ ಪ್ರಕಟ ಆಗಿದೆ. ರಾಜ್ಯದ 7 ವಿದ್ಯಾರ್ಥಿಗಳು ಔಟ್ ಅಂದರೆ 625 ಅಂಕಗಳಿಗೆ 625 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಸೊ ಈಗ ಯಾರೆಲ್ಲ ಇದರಲ್ಲಿ ಟಾಪರ್ಸ್ ಆಗಿದ್ದಾರೆ, ಅವರ ಹಿನ್ನೆಲೆ ಹೇಗೆ, ಇವೆಲ್ಲದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಒಟ್ಟಾರೆ ಫಲಿತಾಂಶದ ಲೆಕ್ಕಾಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡ್ಕೊಂಡು ಬನ್ನಿ. SSLCಯಲ್ಲಿ 7 ವಿದ್ಯಾರ್ಥಿಗಳು ಟಾಪರ್. ಈ ಬಾರಿ 94.1% ಫಲಿತಾಂಶ ಪ್ರಕಟ. ಔಟ್ ಸ್ಟೂಡೆಂಟ್ಸ್ ಫುಲ್ ಖುಷ್. ಪ್ರಸಕ್ತ ಸಾಲಿನ SSLC ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದೆ. ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ನಡೆದಿದ್ದ ಎಕ್ಸಾಮ್ನಲ್ಲಿ 7,24,794 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಈ ಮೂಲಕ ಈ ಬಾರಿ 94.1% ಫಲಿತಾಂಶ ಬಂದಿದೆ. ಈ ಬಾರಿಯೂ SSLCಯಲ್ಲಿ ಬಾಲಕಿಯರೇ ಮೇಲುಗೈ ಸಾಧಿಸಿದ್ದು 96.18% ವಿದ್ಯಾರ್ಥಿನಿಯರು ಪಾಸ್ ಆಗಿದ್ದಾರೆ. 91.94% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಮೊದಲ ಸ್ಥಾನ ಪಡೆದರೆ ಉಡುಪಿಗೆ ದ್ವಿತೀಯ ಸ್ಥಾನ, ಉತ್ತರ ಕನ್ನಡಕ್ಕೆ ತೃತೀಯ ಸ್ಥಾನ ಮತ್ತು ಕಲಬುರಗಿಗೆ ಕೊನೆ ಸ್ಥಾನ ಲಭಿಸಿದೆ. ಪಬ್ಲಿಕ್ ಟಿವಿ ಜೊತೆ ಟಾಪರ್ಸ್ ಮಾತು. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಅಭಿನಂದನೆ. ರಾಜ್ಯದಲ್ಲಿ 625ಕ್ಕೆ 625 ಅಂಕ ಪಡೆದು 7 ವಿದ್ಯಾರ್ಥಿಗಳು ಟಾಪರ್ ಆಗಿದ್ದಾರೆ. ಬೆಂಗಳೂರು ಉತ್ತರದ ಧನುಷ್ ಟಾಪರ್ ಆಗಿದ್ದಾರೆ. ಧನುಷ್ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ ತಮ್ಮ ಸಂತಸ ಹಂಚಿಕೊಂಡ್ರು. ಏನು ಹೇಳಬೇಕು ಗೊತ್ತಾಗ್ತಿಲ್ಲ, ಬಟ್ ಖುಷಿ ಅಂತೂ ತುಂಬ ಇದೆ. ನಾನು ಕಷ್ಟಪಟ್ಟಿದ್ದಕ್ಕೆಲ್ಲ ಹೆಲ್ಪ್ ಆಗಿದೆ ಅಂತ ಅನಿಸ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಅಷ್ಟು ಸ್ಕೂಲ್ ಇದ್ದಾಗ ಹೆಂಗೂ ಮನೇಲಿ ಹೆಚ್ಚು ಕಾಲ ಸಿಗ್ತಿರ್ಲಿಲ್ಲ ಓದೋಕ್ಕೆ. ಟ್ಯೂಷನ್ ಇತ್ತು, ಅದು 2 ಅವರ್ಸ್ ಇರ್ತಿತ್ತು. ಬಿಟ್ಟರೆ ಮ್ಯಾಕ್ಸಿಮಮ್ 1.5 ಅವರ್ಸ್ ಅಷ್ಟೇ ಓದ್ತಿದ್ದು ಮನೆಯಲ್ಲಿ. ಆದರೆ ಆಮೇಲೆ ಪ್ರಿಪ್ರೇಟ್ರಿಗಳು ಸ್ಟಾರ್ಟ್ ಆದಾಗ ಅವಾಗ ದಿನ ಎಲ್ಲ ಟೈಮ್ ಇತ್ತು. ಆವಾಗ ಸ್ವಲ್ಪ ಹೆಚ್ಚು ಓದ್ತಿದ್ದೆ, ಮೇ ಬಿ 4 to 5 ಅವರ್ಸ್. ಸ್ಕೂಲ್ ಟೀಚರ್ಸ್ ಆ್ಯಂಡ್ ಟ್ಯೂಷನ್ ಟೀಚರ್ಸ್ ಇಬ್ಬರೂ ತುಂಬ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದ್ರಲ್ಲಿ ಆ್ಯಂಡ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಮನೇಲಿ ಅಪ್ಪ ಅಮ್ಮ ಸಪೋರ್ಟು, ಅವ್ರ ಕಾನ್ಫಿಡೆನ್ಸ್ ಹೆಚ್ಚು ಮಾಡೋದು. ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಟೆನ್ಷನ್ ಆಗ್ತಿದ್ರೆ ಅವಾಗ ನಮ್ಮ ಹತ್ರ ಮಾತಾಡಿಬಿಟ್ಟು ತುಂಬ ಚೆನ್ನಾಗಿ ಮಾತಾಡಿಬಿಟ್ಟು ನಮ್ಮದು ಇಮೋಷನಲ್ಲಿ ಹೆಲ್ಪ್ ಮಾಡ್ತಿದ್ರು ತುಂಬ. ಇನ್ನು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಕಣವೆ ಬಿಳಚಿ ಗ್ರಾಮದ ಭರತ್ ಟಾಪರ್ ಆಗಿದ್ದಾರೆ. ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಪುತ್ರನಾಗಿರುವ ಭರತ್ ಫಲಿತಾಂಶಕ್ಕೆ ಕುಟುಂಬಸ್ಥರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಟೀಚರ್ಸ್ ಕ್ಲಾಸ್ ಚೆನ್ನಾಗಿ ಮಾಡೋರಲ್ಲ, ಅದನ್ನ ಕ್ಲಾಸನ್ನು ಮನೆಗೆ ಹೋಗಿ ರಿವೈಸ್ ಮಾಡ್ತಾ ಇದ್ದೆ. ಹಂಗೆ ಟೆನ್ಷನ್ ತಗೊಂಡಿರಲಿಲ್ಲ, ಅಷ್ಟೊಂದು ಕಾಮಾಗಿ ಓದ್ತಾ ಇದ್ದೆ, ಮೈಂಡ್ ಪೀಸ್ಫುಲ್ ಇಟ್ಕೊಂಡು. ಖುಷಿ ಆಗೇ ಆಗುತ್ತೆ. ಟೀಚರ್ಸ್ ಹೇಳೋರು ಇದನ್ನು ಓದ್ಕೋ, ಅವ್ರು ಅಡ್ವೈಸ್ ಮಾಡೋರು, ಅದನ್ನು ಓದ್ತಾ ಇದ್ದೆ. ಎಜುಕೇಷನ್ಗೆ ಅದು ಮ್ಯಾಟ್ರ್ ಆಗಲ್ಲ, ಹಳ್ಳಿನ ಸಿಟಿನ ಅಂತ. ಕ್ವಾಲಿಟಿ ಎಜುಕೇಷನ್ ಇದ್ರೆ ಯಾರೇ ಅಂದ್ರೂ ತೆಗಿಬೋದು. ನಮ್ಮ ಸ್ಕೂಲಲ್ಲಿ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ. ಇನ್ನು ಚಿಕ್ಕೋಡಿಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದ ಸರ್ಕಾರಿ ಶಾಲಾ ವಿದ್ಯಾರ್ಥಿನಿ ಪ್ರಾರ್ಥನಾ ಔಟ್ ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಗಳಿಸಿ ಸಾಧನೆ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಶಾಲೆಯ ಬೃಂದಾ ಟಾಪರ್ ಆಗಿದ್ದು, ಶಾಲಾ ಆಡಳಿತ ಮಂಡಳಿ ಬೃಂದಾಗೆ ಅಭಿನಂದನೆ ಸಲ್ಲಿಸಿದೆ. ಫಸ್ಟ್ ಖುಷಿ ಆಗ್ತಿದೆ ಸರ್, ತುಂಬ ಖುಷಿ ಆಗತ್ತೈತ್ರಿ. ಆಮೇಲೆ ಎಕ್ಸ್ಪೆಕ್ಟೇಷನ್ ಐತ್ರಿ ಸರ್, ಅಂದ್ರೆ 620 ಮೇಲೆ ಬರ್ಬೋದು ಅಂತ ಐತ್ರಿ. ಖರೆ 625ಕ್ಕೆ 625 ಬರ್ತಂತ ನಮ್ಮ ಸ್ಕೂಲ್ ಒಳಗಿನ ಟೀಚರ್ಸು, ಆಮೇಲೆ ನಮ್ಮ ಹೆಡ್ ಮಾಸ್ಟರ್ಸು, ನಮ್ಮ ಪೇರೆಂಟ್ಸು ಎಲ್ಲರೂ ಭಾಳ ನಮ್ಗೆ ಅಂದ್ರೆ ಪ್ರೋತ್ಸಾಹ ಮಾಡು. ಆಮೇಲೆ ಸೋರ್ಸಸ್ ಎಲ್ಲ ತಂದು ಕೊಡ್ತೀವಿ ಸರ್. ಎಲ್ಲ ನಮ್ಮ ಅಪ್ಪ ಅಮ್ಮನ ಕನಸು, ಟೀಚರ್ಸ್ ಎಲ್ಲ ಅದು ನನಸಾಗಿದೆ. ಖುಷಿ ಇದೆ. ಎಫರ್ಟ್ಸ್ ಹಾಕಿದ್ದೆ, ನಮ್ಮದು ಬಂದಿದೆ. ಹಾಗೆ ಓದೋದೊಂದು ಅವರ್ಸ್ಗಿಂತ ಎಷ್ಟು ಟಾಪಿಕ್ಸ್ ಇತ್ತು ಅಷ್ಟು ಕವರ್ ಮಾಡೋದಿತ್ತು. ಡೈಲಿ ಇಷ್ಟು ಓದಬೇಕು ಅಂತ ಇತ್ತು, ಆ ಟಾರ್ಗೆಟ್ ಕಂಪ್ಲೀಟ್ ಮಾಡ್ತಾ ಇದ್ದು. ಸೊ ಸ್ಕೂಲಲ್ಲಿ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಎಷ್ಟೇ ಹೊತ್ತಿಗೆ ಎಷ್ಟೇ ಡೌಟ್ಸ್ ಕೇಳಿದ್ರು ಎಲ್ಲ ಕ್ಲಿಯರ್ ಮಾಡ್ತಾ ಇದ್ರು. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಗ್ರಾಮದ ಆಕ್ಸ್ಫರ್ಡ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ವಿದ್ಯಾರ್ಥಿನಿ ಸೌಜನ್ಯ ಸಹ ಟಾಪರ್ ಆಗಿದ್ದಾರೆ. ಉಡುಪಿಯ ಪ್ರೀತಂ ಪೂಜಾರಿ ಸಹ ಟಾಪರ್ ಆಗಿದ್ದಾರೆ. ಉಡುಪಿ ಜಿಲ್ಲೆಯ ಶಂಕರನಾರಾಯಣ ಮದರ್ ತೆರೆಸಾ ಮೆಮೋರಿಯಲ್ ಶಾಲೆಯ ವಿದ್ಯಾರ್ಥಿ ಪ್ರೀತಂ ಪೂಜಾರಿಗೆ ಶಾಲಾ ಆಡಳಿತ ಮಂಡಳಿ ಅಭಿನಂದನೆ ಸಲ್ಲಿಸಿದೆ. ಬ್ಯಾಂಡ್ ಸಹಿತ ಮೆರವಣಿಗೆಯಲ್ಲಿ ಪ್ರೀತಂ ಬರಮಾಡಿಕೊಂಡು ಸಿಹಿ ತಿನಿಸಿ ಅಭಿನಂದಿಸಲಾಯಿತು. ಪ್ರೀತಂ ಪೂಜಾರಿ ಖಾಸಗಿ ಬಸ್ ಕಂಡಕ್ಟರ್ ಪುತ್ರನಾಗಿದ್ದು, ಕುಟುಂಬಸ್ಥರು ಖುಷಿ ವ್ಯಕ್ತಪಡಿಸಿದ್ದಾರೆ. ಅತ್ಯಂತ ಇಷ್ಟವಾದ ಸಬ್ಜೆಕ್ಟ್ ನನಗೆ ಮ್ಯಾಥಮೆಟಿಕ್ಸ್. ನನಗೆ ಪ್ರೈಮರಿಯಿಂದ ಸಹ ಮ್ಯಾಥಮೆಟಿಕ್ಸ್ ಅಂದರೆ ತುಂಬ ಇಷ್ಟ. 6ನೇ ಕ್ಲಾಸಲ್ಲಿ ಇರುವಾಗ ಮ್ಯಾಥಮೆಟಿಕ್ಸ್ ಅಂದರೆ ಅಷ್ಟಕ್ಕಷ್ಟೇ ನನಗೆ. ಆದರೆ ಪ್ರೈಮರಿಯಿಂದ ಹೇಗಂತ ಗೊತ್ತಿಲ್ಲ, ಅಂದರೆ ಮ್ಯಾಥ್ಸಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ. ಯಾಕಂದರೆ ಮ್ಯಾಥ್ಸ್ ಅನ್ನೋದು ಚಾಲೆಂಜಿಂಗ್ ಆಗಿರ್ತಿತ್ತು ನನಗೆ. ಹೇಗೆ ಅಂದರೆ ಮ್ಯಾಥ್ಸಿಗೆ ಒಂಥರ ಪರ್ಟಿಕ್ಯುಲರ್ ಆಗಿ ಇದಂತ ಇಲ್ಲ, ಅದು ಕ್ರಿಯೇಟಿವ್ ಆ್ಯಕ್ಟಿವಿಟಿ ಇರ್ಬೋದು ಮ್ಯಾಥ್ಸಲ್ಲಿ. ಆ ಕ್ರಿಯೇಟಿವ್ ಥಿಂಕಿಂಗ್ ಅನ್ನೋದು ಇನ್ವಾಲ್ವ್ ಆಗ್ತಿತ್ತು. ಆದ್ದರಿಂದ ನನಗೆ ಮ್ಯಾಥ್ಸ್ ಅನ್ನೋದು ತುಂಬ ಇಷ್ಟ ಸಬ್ಜೆಕ್ಟ್, ಫೇವ್ರೇಟ್ ಸಬ್ಜೆಕ್ಟು. ಆದ್ದರಿಂದ ನಾನು ಮ್ಯಾಥ್ಸಲ್ಲಿ ಎಂಥ ಎಫರ್ಟ್ ಹಾಕಬೇಕಾಗಿರಲಿಲ್ಲ ನನಗೆ ಈ ವರ್ಷ ಸಹ SLCಯಲ್ಲಿ.
ಒಂದು ಕಂಪೇರ್ ಮಾಡಿದರೆ ಮ್ಯಾಥ್ಸ್ ಸ್ವಲ್ಪ ಕಮ್ಮಿನೇ ಓದ್ತಿದ್ದು ನಾನು ಈ ಥರ ಸಬ್ಜೆಕ್ಟ್ ಕಂಪೇರ್ ಮಾಡಿದರೆ. ರಾಯಚೂರಿನ ಮಾನ್ವಿಯ ವಿದ್ಯಾರ್ಥಿ ಸುಖದೇವ್ ಟಾಪರ್ ಆಗಿದ್ದಾರೆ. ಮಾನ್ವಿ ಪಟ್ಟಣದ ಬಿವಿಆರ್ ಶಾಲೆಯ ವಿದ್ಯಾರ್ಥಿ ಸುಖದೇವ್ ಪ್ರಥಮ ರ್ಯಾಂಕ್ ಪಡೆಯುವ ಮೂಲಕ ಜಿಲ್ಲೆಗೆ ಹೆಮ್ಮೆ ಗೌರವ ತಂದಿದ್ದಾನೆ. ಟ್ಯೂಷನ್ಗೆ ಹೋಗದೆ ಮನೆಯಲ್ಲೇ ಓದಿ ಪಾಸಾಗಿರುವುದು ವಿಶೇಷವಾಗಿದೆ. ಸುಖದೇವ್ ತಂದೆ ಪರಶುರಾಮ್ ಉಪನ್ಯಾಸಕರಾಗಿದ್ದು, ತಾಯಿ ಚಂದ್ರಕಲಾ ಕೂಡ ಶಿಕ್ಷಕಿಯಾಗಿದ್ದಾರೆ. ಕಷ್ಟಪಟ್ಟರೆ ಪರಿಶ್ರಮದಿಂದ ಫಲ ಸಿಗ್ತದೆ ಸರ್. 620 ಅಂತೂ ಇತ್ತು ಸರ್ ಎಕ್ಸ್ಪೆಕ್ಟೇಷನ್. ಪ್ರಿಪ್ರೇಷನ್ ಅಂದರೆ ಅವತ್ತು ಏನು ಹೇಳ್ತಾರೆ ಅವತ್ತಿನ ದಿನ ಬಂದು ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು ಸರ್. ರಿವಿಷನ್ ಅಂದರೆ ಲಾಸ್ಟ್ ಎಕ್ಸಾಮ್ ಮೂಮೆಂಟ್ನಲ್ಲಿ ಎಲ್ಲ ರಿವೈಸ್ ಮಾಡಿ ಹೋಗ್ಬಿಟ್ಟು IIT ಬಾಂಬೆನಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಎಲ್ಲ ಪ್ರಿಪ್ರೇಷನ್ ಮುಂದೆ ಮಾಡ್ತೀನಿ. ಇನ್ನು ಆಂಬ್ಯುಲೆನ್ಸ್ ಮೂಲಕ ಬಂದು ಸ್ಟ್ರಕ್ಚರ್ನಲ್ಲಿಯೇ ಮಲಗಿ SSLC ಪರೀಕ್ಷೆ ಬರೆದಿದ್ದ ವಿದ್ಯಾರ್ಥಿನಿ ಕೋಲಾರದ KGFನ ಕುಸುಮ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾಳೆ. ಅಪಘಾತವಾಗಿ ಗಾಯಗೊಂಡ ವಿದ್ಯಾರ್ಥಿನಿ ಛಲ ಬಿಡದೆ ಸ್ಟ್ರೆಚರ್ನಲ್ಲಿ ಬಂದು SSLC ಪರೀಕ್ಷೆ ಬರೆದಿದ್ರು. ಶಿಕ್ಷಣ ಇಲಾಖೆ ಹಾಗೂ ತಾಯಿಯ ನೆರವಿನೊಂದಿಗೆ ಪರೀಕ್ಷೆ ಬರೆದಿದ್ರು. KGF ತಾಲೂಕಿನ ಚಿನ್ನನಾಗಹಳ್ಳಿಯ ನಿವಾಸಿಯಾಗಿರುವ ಕುಸುಮ ಸದ್ಯ ಬೆಂಗಳೂರಿನ ವೈಟ್ಫೀಲ್ಡ್ ಬಳಿ ಇರುವ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಾರೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.